नमः श्रीमन्मध्वप्रदेशसदृशं नो जय जय परिहृतभवपाशः पातु मां पार्वतीशः हरि ओಂ. ಲೋಕದಲ್ಲಿ ಅನೇಕ ಕಡೆ ಕೆಲವು ಕೆಲಸಗಳು ನಡೆಯದೇ ಇರುವಾಗ, ಅನೇಕ ಪ್ರಸಂಗಗಳಲ್ಲಿ ಅಥವಾ ಮಕ್ಕಳ ವಿಷಯದಲ್ಲಿ ಅವರು ತುಂಬ ಹಠ ಮಾಡ್ತಾ ಇರುವಾಗ ನಾಲ್ಕು ರೀತಿಯ ಒಂದು ಹಂತಗಳಿವೆ. ಏನು, ಮೊದಲು 4 ಪ್ರಯೋಗಗಳು. ಒಂದು ಸಾಮ ಅಂದರೆ ಪ್ರೀತಿಯಿಂದ ಮಾತನಾಡಿ ಹೇಳುವಂಥದ್ದು. ಎರಡನೇದು ಸಾಮ ಆಗದೇ ಇರುವಾಗ ದಾನ, ಏನಾದರೂ ಕೊಟ್ಟು ಅವರಿಗೆ ಖುಷಿಪಡಿಸಿ ಅವರು ಒಳ್ಳೆಯ ದಾರಿಯಲ್ಲಿ ಬರಬೇಕು ಅಂತ. ಅದು ಸಾಧ್ಯವಾಗದೆ ಹೋದರೆ ಭೇದ ನೀತಿಯನ್ನು ಪ್ರಯೋಗ ಮಾಡುವಂಥ. ಅದು ಆಗದೇ ಇರುವಾಗ ಕೊನೆಗೆ ದಂಡ. ಅದು ಲೋಕದಲ್ಲಿ ದಂಡಂ ದಶಗುಣಂ ಅಂತ ಈ ರೀತಿ ಪ್ರಸಿದ್ಧವಾಗಿದೆ. ನಾನು ಇದನ್ನು ಯಾಕೆ ಹೇಳಲಿಕ್ಕೆ ಹೊರಟಿದ್ದೇನೆ ಅಂದರೆ, ಈ ದಂಡಂ ದಶಗುಣಂ ಅಂತ ಹೇಳ್ತಾರಲ್ಲ, ಸಾಮಾನ್ಯವಾಗಿ ಎಲ್ಲರೂ ತುಂಬ ಹಠ ತಾರಕಕ್ಕೆ ಹೋದಾಗ ದಂಡಂ ದಶಗುಣಂ ಅಂತ ಹೇಳಿಬಿಡ್ತಾರೆ. ಆದರೆ ದಂಡಂ ದಶಗುಣಂ, ದಂಡಂ ಅಂತ ಅಷ್ಟೇ ಹೇಳಿದರೆ ಸಾಕಾಗ್ತದೆ. ದಶಗುಣಂ ಅಂತಂದರೆ ಅದರದ್ದು ಮರ್ಮ ಏನು ಅಂತ ನಮಗೆ ತಿಳಿಯಬೇಕು. ಅದಕ್ಕೆ ಒಬ್ಬ ಕವಿ ದಂಡಂ ದಶಗುಣಂ ಎಂಬ ಶಬ್ದದ ಈ ಪದದ ಚಿಂತನೆಯನ್ನು ಒಂದು ಶ್ಲೋಕದಲ್ಲಿ ಹೇಳಿದ್ದಾನೆ. ಈ ಶ್ಲೋಕವನ್ನು ನಾವು ಬಾಯಿಪಾಠ ಮಾಡಿಬಿಟ್ರೆ ಈ ದಂಡ ಎಷ್ಟು ರೀತಿಯಲ್ಲಿ, 10 ರೀತಿಯಲ್ಲಿ, 10 ರೀತಿಯಲ್ಲಿ ಎಲ್ಲೆಲ್ಲಿ ಅದು ಪ್ರಯೋಗವಾಗ್ತದೆ ಅಂತ ಅನ್ನೋದು ನಮಗೆ ತಿಳಿಯುತ್ತದೆ. ಆ ಶ್ಲೋಕ ಏನಂದರೆ, ವಿಶ್ವಾಮಿತ್ರೇ ಚ ವಾರ್ಧಕ್ಯೇ ರಾತ್ರೌ ಅಪ್ಸು ಚ ಕರ್ದಮೇ ಅಂಧೇ ಸರ್ಪೇ ಚ ಕ್ರೀಡಾಯಾಂ ದಂಡಂ ದಶಗುಣಂ ಭವೇತ್. ಈ 10 ಪ್ರಸಂಗಗಳಲ್ಲಿ ದಂಡಂ ದಶಗುಣಂ ಅಂತ. ವಿಶ್ವಾಮಿತ್ರೇ ಚ ನಿಧಾನವಾಗಿ ಬಿಡಿಸಿ ಹೇಳುವಾಗ, ವಿಶ್ವಾಮಿತ್ರೆ ಅಂತ ಹೇಳಿಬಿಟ್ರೆ ವಿಶ್ವಾಮಿತ್ರ ಯಾಕೆ ಬರ್ತಾರೆ ಇಲ್ಲಿ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಅದಕ್ಕೆ ಬಿಡಿಸಿ ಹೇಳಬೇಕು. ವಿಶ್ವಾಮಿತ್ರೇ ಚ ವಾರ್ಧಕ್ಯೇ ರಾತ್ರೌ ಅಪ್ಸು ಚ ಕರ್ದಮೇ ಅಂಧೇ ಸರ್ಪೇ ಚ ಕ್ರೀಡಾಯಾಂ ದಂಡಂ ದಶಗುಣಂ ಭವೇತ್. ವಿಶ್ವಾಮಿತ್ರೆ ಅಂತ ಹೇಳುವಾಗ ಅಲ್ಲಿ ಬಿಡಿಸಿ ಹೇಳಬೇಕು. ಏನು, ಶ್ವ ಅಮಿತ್ರ. ಅಂದರೆ ಈಗ ನಾವು ಮೇಲೆಗಡೆ ಬೇಸಿಗೆ ಸಮಯ ಅಂತ ಹೇಳಿ ಬಿಸಿಲು ಇರುವಾಗ ಹಪ್ಪಳ ಅಥವಾ ಸಂಡಿಗೆ ಅಥವಾ ಮತ್ತಿನ್ನೇನಾದರೂ ಧಾನ್ಯಗಳನ್ನು ನಾವು ಒಣಗಲಿಕ್ಕೆ ಹಾಕಿರ್ತೇವೆ. ಹಾಗಿರುವಾಗ ಅಲ್ಲಿ ಪಕ್ಷಿಗಳು ಬಂದಾಗ ಅವುಗಳನ್ನು ಓಡಿಸಲಿಕ್ಕೆ ಏನು ಬೇಕಾಗ್ತದೆ? ದಂಡ ಬೇಕಾಗ್ತದೆ. ಅಂದರೆ ಪಕ್ಷಿಗಳು. ಆ ಪಕ್ಷಿಗಳನ್ನು ಕಾಗೆ ಅಥವಾ ಮತ್ತಿನ್ಯಾವುದಾದರೂ ಪಕ್ಷಿಗಳು ಬಂದರೆ, ಹಕ್ಕಿಗಳು ಬಂದರೆ ಅದನ್ನು ಓಡಿಸಲಿಕ್ಕೆ ಆಗ ದಂಡ ಬೇಕು. ಇನ್ನು ಶ್ವ ಅಂದರೆ ಸೇಮ್ ಹಾಗೆಯೇ ನಾಯಿ. ಅದು ಯೋಗ್ಯ, ಅದು ಮನೆಯನ್ನು ಕಾಯ್ತದೆ, ರಕ್ಷಣೆ ಮಾಡ್ತದೆ. ಆದರೆ ಎಲ್ಲಿರಬೇಕೋ ಅಲ್ಲಿರಬೇಕಾಗ್ತದೆ. ಮನೆಯೊಳಗೆಲ್ಲ ಬರಬಾರದು ಅಂತ ಇದೆ, ಮನೆ ಹೊರಗಡೆಯೇ ಇರಬೇಕು. ಅಥವಾ ಅದಕ್ಕೆ ಪುಟ್ಟ ಮನೆ ಮಾಡಿಕೊಡಬಹುದು, ಆದರೆ ಮನೆ ಒಳಗೆ ಬರೋದು ಅಂತ ಇಲ್ಲ. ಅಥವಾ ಕೆಲವು ಬೀದಿ ನಾಯಿಗಳು ಬಂದು ಬಿಟ್ಟರೆ ಆಹಾರವನ್ನು, ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತ ಅವುಗಳು ಅಟ್ಯಾಕ್ ಮಾಡುವಾಗ, ಆಕ್ರಮಣ ಮಾಡುವಾಗ, ಆ ಸಮಯದಲ್ಲಿ, ಆ ಪ್ರಸಂಗದಲ್ಲಿ ಏನು ಬೇಕಾಗ್ತದೆ? ಶ್ವ ಅಂದರೆ ಆ ಸಮಯದಲ್ಲಿ ದಂಡ ಬೇಕು. ಇನ್ನು 3ನೇದು ವಿಶ್ವ ಅಮಿತ್ರ. ಮಿತ್ರ ಅಂದರೆ ಗೆಳೆಯ, ಅಮಿತ್ರ ವಿರುದ್ಧ. ಅಮಿತ್ರ ಅಂದರೆ ವೈರಿ, ಶತ್ರುಗಳನ್ನು ಬಡಿಬೇಕು ಅಂತ
ದಂಡ ಬೇಕು, ಮೂರಾಯ್ತು. ಇನ್ನು ವಾರ್ಧಕ್ಕೆ, ಮುದುಕರಾದ್ಮೇಲೆ ಬೇಕೇ ಬೇಕು. ಯಾಕೆಂದರೆ ಮಕ್ಕಳು ಅಬ್ರಾಡಿಗೆಲ್ಲ ಹೋಗ್ಬಿಟ್ಟಿರ್ತಾರೆ, ಅವರ ಆಸರೆ ಆಗಬೇಕಾಗಿರುತ್ತದೆ. ಅಥವಾ ಇದ್ದರೂ ಕೂಡ ಉಪಯೋಗಕ್ಕೆ ಬರದೇ ಇದ್ದವರು ಕೆಲವರು ಇರ್ತಾರೆ. ಮತ್ತು ಅಥವಾ ಅವರೇ ಮುದುಕರಂತ ಆಗಿಬಿಟ್ಟಿರ್ತಾರೆ, ಅಪ್ಪ ಅಮ್ಮನೇ ಯುವಕರಂತ ಆಗಿರ್ತಾರೆ ಈ ಕಾಲದಲ್ಲಿ. ಹಾಗಾಗಿ ಆ ಸಮಯದಲ್ಲಿ ವಾರ್ಧಕ್ಕೆ ಮುಪ್ಪು ಬಂದಾಗ ಆಗ ಏನು ಆಸರೆ ಆಗುವುದು, ಏನು ಕೋಲು ಅಂದರೆ ದಂಡ ಬೇಕು ಅಂತ. ನಾಲ್ಕನೇದಾಯಿತು. ಇನ್ನು ರಾತ್ರಿಯಲ್ಲಿ ಇದೇ ಮುದುಕರು, ಮುಪ್ಪು ಬಂದವರು, ವೃದ್ಧರು, ಕಣ್ಣು ಕಾಣದೇ ಇದ್ದವರು ಗುಡಿಯಿಂದ ಮನೆಗೆ ಹೋಗುವಾಗ ಎಲ್ಲಾದರೂ ಬಿದ್ದುಬಿಟ್ರೆ, ಸ್ಲಿಪ್ ಆಗಿಬಿಟ್ರೆ ಆವಾಗಲೂ ಕೂಡ ಏನು ಬೇಕು? ದಂಡ ಬೇಕು, ಕೋಲು ಬೇಕು ಅಂತ. ಇದಾಯಿತು. ಇನ್ನು ಅಪ್ಸು ಅಪ್ ಅಂದರೆ ನೀರು. ಎಲ್ಲೋ ನಾವು ಅಪರಿಚಿತ ನದಿ ಇರ್ತದೆ, ಮೊದಲಗಟ್ಟಿ ಹೋಗಿರ್ತೇವೆ ಅಥವಾ ಇನ್ನೆಲ್ಲೋ ಹರಿಯಾಣಕ್ಕೆ ಹೋಗಿರ್ತೇವೆ. ನದಿ ನಮಗೆ ಪರಿಚಯ ಇರುವುದಿಲ್ಲ, ನದಿಯಲ್ಲಿ ಸ್ನಾನ ಮಾಡಬೇಕಾಗ್ತದೆ. ಎಷ್ಟು ನೀರಿದೆ ಅಂತ ನಾವು ಅಳತೆ ಮಾಡಬೇಕಾಗ್ತದೆ. ಆ ಸಮಯದಲ್ಲಿಯೂ ಕೂಡ ಎಷ್ಟು ನೀರಿದೆ ಅಂತ ನೋಡಲಿಕ್ಕೆ ನಮಗೇನು ಬೇಕು? ದಂಡ ಬೇಕು, ಕೋಲು ಬೇಕು. ಆರನೇದು, ನದಿ ದಾಟುವಾಗಲೂ ಕೂಡ ದಂಡ ಬೇಕಾಗ್ತದೆ. ಅಷ್ಟೇ ಅಲ್ಲ, ಅಂಬಿಗ ತನ್ನ ದೋಣಿಯನ್ನು ನಡೆಸುವಾಗ ಅವನೇನು ಹಾಕ್ತಾನೆ? ಹರಿಗೋಲು ಅಂತ ಹೇಳ್ತಾನೆ. ಹರಿಗೋಲು ಅಂದರೆ ಅದು ಜೊತೆಗೆ ಹುಟ್ಟು ಅಥವಾ ಹರಿಗೋಲು, ಕೋಲು ಬೇಕಾಗ್ತದೆ, ದಂಡ ಬೇಕಾಗ್ತದೆ. ಇನ್ನು ಎಣ್ಣೆದ್ದು ಕರ್ದಮ ಅಂದರೆ ಕೆಸರು. ನಾವೆಲ್ಲೋ ಒಂದು ಕಡೆ ಹೊಲ ಗದ್ದೆಗಳಲ್ಲಿ ಹೋಗ್ತಾ ಇರ್ತೇವೆ. ಆ ಸಮಯದಲ್ಲಿ ಮುಳುಗುವ ಪ್ರಸಂಗ ಬಂದರೆ, ಕೆಸರಲ್ಲೇ ಮುಳುಗುವ ಪ್ರಸಂಗ ಬಂದರೆ ಆವಾಗೇನಾಗಬೇಕು? ಆವಾಗ ಸಮಯದಲ್ಲಿಯೂ ಕೈಯಲ್ಲಿ ದಂಡ ಬೇಕು. 7. ಇನ್ನು 8, ಅಂಧ ಕುರುಡರಿಗಂತೂ, ಕಣ್ಣಿಲ್ಲದೆ ಇದ್ದವರಿಗಂತೂ ಬೇಕೇ ಬೇಕು. ಏನೋ ಕೋಲು ತುಂಬ ಅವಶ್ಯಕ ಇದೆ. 8ನೇ. ಇನ್ನು 9ನೇದು, ಸರ್ಪ ಬಂದಾಗ ಒಮ್ಮಿಂದೊಮ್ಮೆ ಮನೆಗೆ ನಾಗರಾವ್ ಬಂತು ಇಟ್ಕೊಳ್ಳಿ, ಏನು ಮಾಡೋದು? ನಾಗರಾವ್ ಬಂತು, ಯಾವುದೋ ಒಂದು ಹಾವು ಬಂತು, ಕೋಬ್ರಾ ಬಂದ್ಬಿಟ್ಟಿತ್ತು. ಒಮ್ಮಿಂದೊಮ್ಮೆ ವಿಜಯನಗರದ ನಮ್ಮ ಮನೆಗೆ ಹಾವು ಬಂದ್ಬಿಟ್ಟಿತ್ತು ಅಂದರೆ ಅವಾಗೇನು? ಅವಾಗ ಕೈಯಲ್ಲಿ ಒಂದು ಕೋಲಿದ್ರೆ ಅದು ಹಾವು ವಾಪಸ್ ಹೊರಟೋಗಿರುತ್ತದೆ. ನೋಡಿ, ಹಾವು ಹೊರಡೋಗ್ಲಿಕ್ಕೂ ಕೋಲು ಬೇಕು. ಅಥವಾ ಕೆಲವು ಹಾವು ತಜ್ಞರಿದ್ದಾರಲ್ಲ, ಉರಗ ತಜ್ಞರು, ಅವರು ಕೂಡ ಹಾವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸುರಕ್ಷಿತವಾಗಿ ಅದನ್ನು ತಲುಪಿಸಲಿಕ್ಕೆ ಏನು ಉಪಯೋಗ ಮಾಡ್ತಾರೆ? ಕೋಲನ್ನೇ ಉಪಯೋಗ ಮಾಡ್ತಾರೆ. ಹಾಗಾಗಿ ಸರ್ಪೇ. ಇನ್ನು ಕೊನೆಯದು 10ನೇದು, ಅದು ಕ್ರೀಡಾಯಾಮ. ಕ್ರೀಡಾ ಅಂದರೆ ಆಟ. ಕೆಲವು ಅನೇಕ ಆಟಗಳು ಕ್ರೀಡಾ ಪ್ರಕಾರಗಳಿವೆ. ಆ ಕ್ರೀಡಾ ಪ್ರಕಾರಗಳಲ್ಲಿ, ಆಟಗಳಲ್ಲಿ ಕೋಲು ಬೇಕು, ದಂಡ ಬೇಕು. ಏನು ಈ ಚಿನ್ನಿದಾಂಡು ಅಂತ ಸಣ್ಣ ಹುಡುಗರಿದ್ದಾಗ ನಾವೆಲ್ಲ ಈ ಜನ್ರೇಷನ್ಗೆ ಚಿನ್ನಿದಾಂಡು ಅದು ದೊಡ್ಡ ಡಿಕ್ಷನರಿಯಲ್ಲೇ ಇಲ್ಲ, ಅದು ಹೊರಟೋಗ್ಬಿಟ್ಟು. ನಾವು ಏನು ಚಿಕ್ಕವರಾಗಿರುವಾಗ ಚಿನ್ನಿದಾಂಡು ಅಂತಿತ್ತು. ದಾಂಡು ಅಂದರೆ ಕೋಲು, ಚಿನ್ನಿದಾಂಡು ಬೇಕು. ಅಥವಾ ಹಾಕಿ ಅಂತ. ಹಾಕಿ ಅಂದರೆ ಅದೊಂದು ರೀತಿ ಕೋಲು ಇದ್ದ, ದಂಡ ಇದ್ದ. ಅಥವಾ ಈ ಜಾವ್ಲಿನ್ ಅಂತ ಒಂದಿರ್ತದೆ, ಅದಕ್ಕೂ ದಂಡ. ಇನ್ನು ಕೊನೆಗೆ ಕ್ರಿಕೆಟ್ ಬ್ಯಾಟರ್ಗಳಿಗೆ ಏನು ಬೇಕು? ಬ್ಯಾಟ್ ಅಂದರೆ ಕೋಲು. ಬ್ಯಾಟ್ ಇದ್ರೆ, ಕೋಲ್ ಇದ್ರೆ ತಾನೆ 6, 4 ಹೊಡಿಲಿಕ್ಕೆ ಸಾಧ್ಯ. ಹಾಗಾಗಿ ಬ್ಯಾಟ್ ಎಂಬ ಕೋಲು ಇಲ್ಲ ಅಂತಂದರೆ, ದಂಡ ಇಲ್ಲ ಅಂತಾದರೆ ಅದು ಏನಾಗೋದಿಲ್ಲ, 6 ಬೌಂಡ್ರಿ ಆಗೋದಿಲ್ಲ. ಅಥವಾ ಆ ಟೈಮಿಗೆ ಅವನು ಹೊಡಿಲಿಲ್ಲ ಅಂತಂದರೆ ಆವಾಗ ಏನು ಮಾಡಿಬಿಡ್ತಾರೆ? ದಂಡ ಹಾಕ್ತಾರೆ. ಆ ಟೈಮಿಗೆ ಕರೆಕ್ಟ್ ಸಮಯದಲ್ಲಿ ಅವನು ಹೊಡಿಲಿಲ್ಲ, ಅಥವಾ ಇನ್ನೇನೋ ತನ್ನ ಕ್ರೀಡೆಯ ನಿಯಮಗಳನ್ನು ಉಲ್ಲಂಘನೆ ಮಾಡಿಬಿಟ್ಟ ಅಂದರೆ ಏನಾಗೋ ಪ್ರಸಂಗ ಬರ್ತದೆ? ದಂಡ ಆಗೋ ಪ್ರಸಂಗ ಬರ್ತದೆ. ಇನ್ನು ಸ್ನೂಕರ್ಗಳಲ್ಲಿ ದಂಡ ಬೇಕು, ಗಾಲ್ಫ್ಗಳಲ್ಲಿ ಏನು ಬೇಕು? ದಂಡ ಬೇಕು. ಹೀಗೆ ಆಟಗಳಲ್ಲಿಯೂ ಕೂಡ ಎಲ್ಲ ಆಟಗಳ ಪ್ರಕಾರಗಳಲ್ಲಿ ಏನು ಬೇಕಾಗ್ತದೆ? ದಂಡ ಬೇಕಾಗ್ತದೆ. ದಂಡಂ ದಶಗುಣಂ ಭವೇತ್. ಒಟ್ಟು ಶ್ವ, ಅಮಿತ್ರ, ವಾರ್ಧಕ್ಯ, ರಾತ್ರಿ, ಅಪ್ಸು, ಕರ್ದಮ, ಅಂಧ, ಸರ್ಪ, ಕ್ರೀಡಾ, ಈ 10 ಈ ಪ್ರಸಂಗಗಳನ್ನು ಇಟ್ಟುಕೊಂಡು ಆ ಕವಿಯನ್ನು ಹೇಳಿಬಿಟ್ಟ, ದಂಡಂ ದಶಗುಣಂ ಭವೇತ್. ಈ 10 ಪ್ರಸಂಗಗಳಲ್ಲಿ ದಂಡ ಬೇಕು ಅಂತ, ಕೋಲು ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ 10 ಹೇಳಿದ್ದಾರೆ.
ಬೇಕಾದ್ರೆ ನೀವೆಲ್ಲಿ ಇನ್ನೂ 11 ಮಾಡ್ಬೋದು, 21 ಮಾಡ್ಬೋದು. ಇಷ್ಟು ದಂಡದ ಮಹತ್ವ ಇದೆ. ನಾವು ಟ್ರಾಫಿಕ್ ರೂಲ್ಸ್ ಮೀರಿಬಿಟ್ರೆ ಏನ್ ಮಾಡ್ತಾರೆ ಅಲ್ಲಿ ದಂಡ ಅಂತ. ಟ್ರೈನ್ ಹೋಗುವಾಗ, ರೈಲು ಸಂಚರಿಸುವಾಗ ಸುಮ್ಮನೆ ಅದನ್ನ ಚೈನನ್ನ ಎಳೆದು ಬಿಟ್ರೆ ದಂಡ ಅಂತ. ಹೀಗೆ ನಿಯಮಗಳನ್ನ ಮೀರಿಬಿಟ್ರೆ ಅವಾಗೇನಿದೆ ದಂಡ ಅಂತ ಅನ್ನೋದು. ಇಲ್ಲಿ ದೇವಸ್ಥಾನದಲ್ಲಿ ಹಾಕಿರ್ತಾರೆ, ಬೋರ್ಡ್ ಹಾಕಿರ್ತಾರೆ, ತಿರುಪತಿ ಉಡುಪಿ ಎಲ್ಲೆಲ್ಲ ಹೋಗುವಾಗ ಇಲ್ಲಿ CC ಕ್ಯಾಮ್ರಾ ಇದೆ, ಯಾರಾದರೂ ನೀವು ಕ್ಯಾಮ್ರಾದಿಂದ ಫೋಟೋ ತೆಗೆದುಬಿಟ್ರೆ, ಫೋಟೋ ತೆಗೆದ್ರೆ ವಿಡಿಯೋ ಮಾಡಿದ್ರೆ ಏನು ದಂಡ ಅಂತ. ಹೀಗೆ ಅನೇಕ ಕಡೆ ದಂಡ ಅಂತ ಅನ್ನೋದು ಅದು ಪ್ರಸಿದ್ಧವಾಗಿದೆ. ಇನ್ನು ಕೆಲವು ಕಡೆ ಹೇಳೋದು ಏನು ಮಾಡಿದ್ರು ಏನು ಕೇಳ್ತಾನೆ ಇಲ್ಲ, ನಿಮ್ಮ ಮನೆಯಲ್ಲಿ ಏನು ದಂಡ, ಮನೆ ದಂಡ ಇದ್ದಂಗೆ ದಂಡ ನೀನು ಅಂತ ಹೀಗೆ ಹೇಳೋದು. ಹಾಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ದಂಡಂ ದಶಗುಣಂ ಭವೇತ್ ಅಂತ ಇಷ್ಟು ಕವಿ ಬಹಳ ಸುಂದರವಾಗಿ ಹೇಳಿದ್ದಾನೆ. ಆದರೆ ಒಂದಂತೂ ನಾವು ತಿಳ್ಕೊಳ್ಬೇಕು, ಮಧ್ವಾಚಾರ್ಯರು ಮಾತ್ರ ನಮ್ಮ ಶಾಸ್ತ್ರ ಸಂದೇಶವನ್ನು ಕೊಟ್ಟು ಎಲ್ಲ ಸಜ್ಜನರಿಗೆ ಆದೇಶವನ್ನು ಮಾಡಿ ರಕ್ಷಣೆಯನ್ನು ಮಾಡಲಿಕ್ಕೆ ಅವರು ಧರ್ಮದಂಡವನ್ನು ಹಿಡಿದುಕೊಂಡಿದ್ದಾರೆ, ನಮ್ಮದವರು ಧರ್ಮದಂಡವನ್ನು ಹಿಡಿದುಕೊಂಡಿದ್ದಾರೆ ಎಂದು ನಾವು ಭಾವಿಸಿಕೊಳ್ಳಬೇಕು. ಈ ರೀತಿಯಾಗಿ ಚಿಂತನೆ ಮಾಡಿ ಶ್ರೀಕೃಷ್ಣ